ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹಿಂಗಾರ ಪ್ರಶಾಂತ್. ವೆಲ್ಕಮ್ ಟು ದ ಹಿಂಗಾರ ಟ್ಯುಟೋರಿಯಲ್ಸ್. ಇವತ್ತು ತಿಳಿಸ್ಕೊಡ್ಬೇಕಾಗಿರೋ ವಿಚಾರ ಏನಂದ್ರೆ ಸ್ಟೇಜ್ ಆಫ್ ಮ್ಯೂಸಿಕ್ ಪ್ರೊಡಕ್ಷನ್. ಒಂದು ಮ್ಯೂಸಿಕ್ ಪ್ರೊಡಕ್ಷನ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಯಾವ ತರ ಇರುತ್ತೆ ಅಂತ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಅಂದ್ರೆ ಒಂದು ಸಾಂಗ್ ಮಾಡ್ಬೇಕಿದ್ರೆ ನಾವು ಸ್ಟಾರ್ಟ್ ಟು ಫಿನಿಶ್ ಯಾವ ತರ ಸ್ಟೆಪ್ ಗಳನ್ನ ಫಾಲೋ ಮಾಡ್ಬೇಕಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಪ್ರೊಸೆಸ್ ಅಲ್ಲಿ ಮೊದಲನೇ ಸ್ಟೆಪ್ ಏನಪ್ಪಾ ಅಂದ್ರೆ ನೀವು ಮೊದಲನೇದಾಗಿ ಬೇಸಿಕ್ ಬೀಟ್ಸ್ ನ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ನಿಮ್ಗೊಂದು ಐಡಿಯಾ ಬೇಕು. ಈ ಐಡಿಯಾ ಏನಾದ್ರೂ ನಿಮ್ಗೆ ಬಂತು ಅಂದ್ರೆ ಅದನ್ನ ನೀವು ರೈಟ್ ಮಾಡಿ ಇಟ್ಕೋಬೇಕು. ನೀವೇನಾದ್ರೂ ಸ್ಟುಡಿಯೋದಲ್ಲಿ ಇದ್ರೆ ನೀವು ಕೀಬೋರ್ಡ್ ಪ್ಲೇ ಮಾಡಿ ನಿಮ್ಮ ಡಾದಲ್ಲಿ ಅದನ್ನ ರೆಕಾರ್ಡ್ ಮಾಡಿ ಇಟ್ಕೋಬಹುದು. ಒಂದ್ ವೇಳೆ ನಾವೇನಾದ್ರೂ ಹೊರಗಡೆ ಇದ್ರೆ, ಸಪೋಸ್ ನಾನೇನಾದ್ರೂ ಹೊರಗಡೆ ಇದ್ರೆ ಏನಪ್ಪಾ ಮಾಡ್ತೀನಿ ಅಂದ್ರೆ ನನ್ಗೇನಾದ್ರೂ ಮ್ಯೂಸಿಕ್ ಸಂಬಂಧಪಟ್ಟಾಗ ಏನಾದ್ರೂ ಐಡಿಯಾ ಬಂದ್ರೆ ಅದನ್ನ ನಾನು ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿ ಇಟ್ಕೋತೀನಿ. ನಾನು ಯಾವಾಗ ಮತ್ತೆ ಸ್ಟುಡಿಯೋಗೆ ಬರ್ತೀನೋ ಆವಾಗ ನಾನು ಆ ಐಡಿಯಾನ ಕಾರ್ಡ್ಸ್ ಮುಖಾಂತರನೋ ಅಥವಾ ಮೆಲೋಡಿ ಮುಖಾಂತರನೋ ಅಥವಾ ವೋಕಲ್ ಮುಖಾಂತರನೋ ಅದನ್ನ ನಾನು ನನ್ನ ವರ್ಕ್ ಸ್ಟೇಷನ್ ಅಲ್ಲಿ ಅದನ್ನ ರೆಕಾರ್ಡ್ ಮಾಡಿರ್ತೀನಿ. ಒಂದ್ ವೇಳೆ ಅದಕ್ಕಿಂತ ಜಾಸ್ತಿ ಐಡಿಯಾಸ್ ಏನಾದ್ರು ಬಂದ್ರೆ ಅದಕ್ಕೊಂದು ಬೇಸಿಕ್ ಗ್ರೂವ್ ನ ರೆಡಿ ಮಾಡ್ತೀನಿ. ಆವಾಗ ನಮ್ಗೆ ನಮ್ದೊಂದು ಸಾಂಗ್ ದ ಒಂದು ಬೇಸಿಕ್ ಸ್ಟ್ರಕ್ಚರ್ ರೆಡಿ ಆಗುತ್ತೆ. ಆವಾಗ ನಮ್ಗೆ ಮುಂದಿನ ಸ್ಟೆಪ್ ಹೋಗೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಗೆ ಸೌಂಡ್ ಡಿಸೈನ್. ಆಲ್ರೆಡಿ ನೀವು ಬೇಸಿಕ್ ಗ್ರೂವ್ ನ ರೆಡಿ ಮಾಡ್ಕೊಂಡಿದ್ದೀರಾ. ನಿಮ್ ಸಾಂಗಿಗೆ ಒಂದು ಸ್ಟ್ರಕ್ಚರ್ ಬಂದಿದೆ. ಇವಾಗ ಅದನ್ನ ನೀವು ನೆಕ್ಸ್ಟ್ ಸ್ಟೆಪ್ಗೆ ತಗೊಂಡು ಹೋಗ್ಬೇಕು. ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಪ್ಪಾ ಅಂದ್ರೆ ನೀವು ಯಾವ್ಯಾವ ತರ ಇನ್ಸ್ಟ್ರೂಮೆಂಟ್ಗಳನ್ನ ಅದರಲ್ಲಿ ಯೂಸ್ ಮಾಡಬೇಕು ಅನ್ನೋ ಐಡಿಯಾನ ನೀವು ಮಾಡ್ಕೋಬೇಕಾಗುತ್ತೆ. ನಂತರ ನೀವು ನಿಮ್ಗೆ ಬೇಕಾದ ಇನ್ಸ್ಟ್ರೂಮೆಂಟ್ಗಳನ್ನ ಚಾಯ್ಸ್ ಮಾಡ್ಕೊಂಡ್ರಿ. ಬೇಕಾದ ರಿದಮ್, ಬೇಕಾದ ಪರ್ಕಷನ್ಸ್, ಏನೇನ್ ಬೇಕೋ ಎಲ್ಲ ನೀವು ಚಾಯ್ಸ್ ಮಾಡ್ಕೊಂಡ್ರಿ. ಆದಾಗ್ಯೂ ನಿಮ್ಗೆ ಏನಾಗುತ್ತೆ ಅಂದ್ರೆ ಕೆಲವೊಂದು ಇನ್ಸ್ಟ್ರೂಮೆಂಟ್ಗಳಲ್ಲಿ ನಿಮ್ಗೆ ಆ ಸೌಂಡ್ ಇಷ್ಟ ಇರಲ್ಲ. ಆ ಸೌಂಡ್ ನ ನೀವು ಆ ಪ್ಲಗಿನ್ಗೆ ಹೋಗಿ ಕೆಲವೊಂದು ನಾಬ್ ಗಳನ್ನೆಲ್ಲ ಟ್ವೀಕ್ ಮಾಡೋ ಮುಖಾಂತರ ಅದನ್ನ ಚೇಂಜ್ ಮಾಡ್ಕೋಬಹುದು. ಹಾಗೆ ಅದರಲ್ಲಿ ಹಲವಾರು ಪ್ರೀಸೆಟ್ ಗಳನ್ನ ಕೊಟ್ಟಿರ್ತಾರೆ. ಆ ಪ್ರೀಸೆಟ್ ಗಳನ್ನ ಚೇಂಜ್ ಮಾಡ್ಕೊಳ್ಳೋ ಮುಖಾಂತರ ನಿಮ್ಗೆ ಯಾವ ತರ ಸೌಂಡಿಂಗ್ ಬೇಕು ಅನ್ನೋದನ್ನ ನೀವು ಚಾಯ್ಸ್ ಮಾಡ್ಕೋಬಹುದು. ಆಗ್ಲೇ ನೀವು ಚಾಯ್ಸ್ ಮಾಡ್ಕೊಂಡಿರೋಂತ ಇನ್ಸ್ಟ್ರೂಮೆಂಟ್ ಗಳನ್ನ ಯಾವ ಸೆಕ್ಷನ್ ಅಲ್ಲಿ ನೀವು ಕೇಳಿಸ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಲೋದಲ್ಲಿ ಕೇಳಿಸ್ಬೇಕಾ, ಇಲ್ಲ ಮಿಡ್ ಅಲ್ಲಿ ಕೇಳಿಸ್ಬೇಕು ಅದನ್ನ, ಇಲ್ಲ ಹೈ ಅಲ್ಲಿ ಕೇಳಿಸ್ಬೇಕಾ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೋಬೇಕು. ಹಾಗೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಿಮ್ಗೆ ಬೇಸಿಕ್ ಇಕ್ಯೂ ಯೂಸ್ ಮಾಡೋ ಮುಖಾಂತರ ನೀವು ಆ ಸೌಂಡ್ ನ ನಿಮ್ಗೆ ಬೇಕಾದ ಹಾಗೆ ನೀವು ಶೇಪ್ ಮಾಡ್ಕೋಬಹುದು. ಹಾಗೆ ನೀವು ಚಾಯ್ಸ್ ಮಾಡ್ಕೊಂಡಿರೋಂತಹ ಇನ್ಸ್ಟ್ರೂಮೆಂಟ್ ಗಳಿಗೆ ಮತ್ತೆ ಸೌಂಡ್ ಗಳಿಗೆ ಬೇರೆ ಬೇರೆ ಎಫೆಕ್ಟ್ ಗಳನ್ನ ಆಡ್ ಮಾಡೋ ಮುಖಾಂತರ ಡಿಫ್ರೆಂಟ್ ಆಗಿರುವಂತಹ ನೀವು ಸೌಂಡ್ ನ ಕ್ರಿಯೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೀವು ಡಿಲೇ, ರಿವರ್ಬ್ ಅಥವಾ ಪ್ಲಾಂಜಿಂಗ್ ಗಳನ್ನ ಯೂಸ್ ಮಾಡೋ ಮುಖಾಂತರ ಡಿಫ್ರೆಂಟ್ ಆಗಿರೋ ಸೌಂಡ್ ನ ಅಚೀವ್ ಮಾಡಬಹುದು. ಹಾಗೆ ಆ ಸೌಂಡ್ ದ ಟ್ರಾನ್ಸಿಷನ್ಸ್ ಮತ್ತೆ ಅಟ್ಯಾಕ್ ರಿಲೀಸ್ ಗಳನ್ನ ನೀವು ಟ್ವೀಕ್ ಮಾಡಿಕೊಂಡು ನಿಮ್ಮ ಸೌಂಡ್ ಡಿಸೈನ್ ನ ಮಾಡ್ಕೋಬಹುದು. ಹಾಗೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಅರೇಂಜ್ಮೆಂಟ್ಸ್. ಅರೇಂಜ್ಮೆಂಟ್ ಅಂದ್ರೆ ನಿಮ್ಗೆ ಸೌಂಡ್ ಡಿಸೈನ್ ಮತ್ತೆ ಅರೇಂಜ್ಮೆಂಟ್ ಎರಡು ಪ್ಯಾರಲಲ್ ಪ್ರೊಸೆಸ್. ಅದು ಸೌಂಡ್ ಡಿಸೈನ್ ಮಾಡ್ತಾನೆ ಅರೇಂಜ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ. ಅಂದ್ರೆ ನಾವು ಒಂದು ಇನ್ಸ್ಟ್ರೂಮೆಂಟ್ ಬೇಕಾದ್ರೆ ಅದ್ರ ಸೌಂಡ್ ಡಿಸೈನ್ ಮಾಡ್ಕೊಂಡು ಹಾಗೆ ಅದನ್ನ ನುಡ್ಸ್ಕೊಂಡು ಅದನ್ನ ಪ್ಯಾಚ್ ಮಾಡ್ತಾ ಹೋಗ್ತೀವಿ. ಅಲ್ಲೂ ಸಹ ಕೆಲವೊಂದು ಸ್ಟೆಪ್ಸ್ ಗಳು ಇರ್ತವೆ. ನಾವು ಸಾಂಗ್ ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೋ ಅಂತ ಹೇಳ್ತೀವಿ. ಹಾಗೆ ವರ್ಸ್, ಕೋರಸ್, ವರ್ಸ್ 2, ಬ್ರಿಡ್ಜ್, ಈ ತರದೊಂದು ಸೆಕ್ಷನ್ ಗಳು ಮಾಡ್ತಾ ಹೋಗ್ತೀವಿ. ಆ ಸೆಕ್ಷನ್ ಗಳ ಬಗ್ಗೆ ನಾವು ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಷನ್ ಮಾಡೋಣ. ಹಾಗೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಮಿಕ್ಸಿಂಗ್. ಮಿಕ್ಸಿಂಗ್ ಅಲ್ಲಿ ನಿಮ್ಗೆ ಮೊದಲನೇದಾಗಿ ಬ್ಯಾಲೆನ್ಸಿಂಗ್ ಬರುತ್ತೆ. ಬ್ಯಾಲೆನ್ಸಿಂಗ್ ಅಲ್ಲಿ ನಿಮ್ಗೆ ಯಾವ ಇನ್ಸ್ಟ್ರೂಮೆಂಟ್ ಫ್ರಂಟ್ ಅಲ್ಲಿ ಬೇಕು, ಯಾವ ಇನ್ಸ್ಟ್ರೂಮೆಂಟ್ ಬ್ಯಾಕ್ ಅಲ್ಲಿ ಹೋಗ್ಬೇಕು, ಯಾವ ಇನ್ಸ್ಟ್ರೂಮೆಂಟ್ ಸೈಡ್ ಅಲ್ಲಿ ಬೇಕು ಅನ್ನೋದನ್ನ ನೀವು ವಾಲ್ಯೂಮ್ ಪೇಡರ್ ಅಥವಾ ಗೇನ್ ನಾಬ್ ನ ಯೂಸ್ ಮಾಡಿ ಮತ್ತು ಪ್ಯಾನ್ ನಾಬ್ ಗಳು ಯೂಸ್ ಮಾಡೋ ಮುಖಾಂತರ ನೀವು ಅದನ್ನ ಬ್ಯಾಲೆನ್ಸಿಂಗ್ ಮಾಡಬಹುದು. ಹಾಗೆ ನೆಕ್ಸ್ಟ್ ಸ್ಟೇಜ್ ಬಂದ್ಬಿಟ್ಟು ಲೆವೆಲಿಂಗ್ ಆಫ್ ಫ್ರೀಕ್ವೆನ್ಸೀಸ್. ಅಂದ್ರೆ ನೀವು ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ ಗಳನ್ನ ಫ್ರೀಕ್ವೆನ್ಸಿ ವೈಸ್ ಡಿವೈಡ್ ಮಾಡೋದು. ಸಪೋಸ್ ಏನಾದ್ರೂ ಎರಡು ಇನ್ಸ್ಟ್ರೂಮೆಂಟ್ ಕ್ಲಾಶ್ ಆಗ್ತಾ ಇದ್ರೆ ನೀವು ಸೈಡ್ ಚೇಂಜ್ ಮೂಲಕ ಇಕ್ಯೂ ಗಳನ್ನ ಯೂಸ್ ಮಾಡೋ ಮೂಲಕ ಅದನ್ನ ಸಾಲ್ವ್ ಮಾಡಿಕೊಂಡು ನೀವು ಈ ತರ ಫ್ರೀಕ್ವೆನ್ಸಿ ಲೆವೆಲಿಂಗ್ ಮಾಡಬಹುದು. ಹಾಗೆ ನಾವು ಡೈನಮಿಕ್ಸ್ ಅಲ್ಲಿ ಕಂಪ್ರೆಸರ್ ಮತ್ತೆ ಲಿಮಿಟರ್ ಗಳನ್ನ ಯೂಸ್ ಮಾಡಿ ನಾವು ರೆಕಾರ್ಡ್ ಮಾಡಿರುವ ಯಾವುದೇ ಸೌಂಡ್ಸ್ ಅಥವಾ ಮಿಡಿ ಇರ್ಬೋದು ಅದನ್ನ ನಾವು ವೇವ್ ಫಾರ್ಮ್ ಏನಾದ್ರೂ ಜಾಸ್ತಿ ವೇರಿಯೇಷನ್ಸ್ ಗಳಿದ್ರೆ ನಾವು ಈ ಲಿಮಿಟರ್ ಮತ್ತೆ ಕಂಪ್ರೆಸರ್ ಗಳನ್ನ ಯೂಸ್ ಮಾಡಿ ಅದನ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಹಾಗೆ ಸೌಂಡ್ ಎನ್ಹಾನ್ಸ್ಮೆಂಟ್ ಅಂದ್ರೆ ನಾವು ಇಷ್ಟೆಲ್ಲ ಪ್ರೊಸೆಸ್ ಮಾಡಿದ ನಂತರ ಸ್ವಲ್ಪ ಸೌಂಡ್ ರೆಡ್ಯೂಸ್ ಆಗುತ್ತೆ. ನಾವು ಫ್ರೀಕ್ವೆನ್ಸಿ ಕಟ್ ಮಾಡಿದ್ಮೇಲೆ ಆಮೇಲೆ ಅದರಲ್ಲಿರೋ ಡೈನಮಿಕ್ಸ್ ಗಳನ್ನ ನಾವು ಬ್ಯಾಲೆನ್ಸಿಂಗ್ ಮಾಡಿದ್ಮೇಲೆ ಸೌಂಡ್ ಸ್ವಲ್ಪ ರೆಡ್ಯೂಸ್ ಆಗಿರುತ್ತೆ. ಅದನ್ನ ಎನ್ಹಾನ್ಸ್ ಮಾಡೋದಕ್ಕೆ ನಾವು ಗೇನ್ ನಾಬ್ ಗಳನ್ನ ಯೂಸ್ ಮಾಡಬಹುದು. ಹಾಗೆ ನಾವು ಕಲರೇಷನ್ಸ್ ಗೋಸ್ಕರ ಸ್ಯಾಚುರೇಟರ್ ಗಳನ್ನ ಯೂಸ್ ಮಾಡಿ ಆ ಸೌಂಡ್ ಗೆ ನಾವು ಕಲರ್ಫುಲ್ ಆಗಿ ಒಂದು ಟಚ್ ಕೊಡಬಹುದು. ಈ ಪ್ರೊಸೆಸ್ ಅಲ್ಲಿ ಲಾಸ್ಟ್ ಸ್ಟೇಜ್ ಬಂದ್ಬಿಟ್ಟು ಮಾಸ್ಟರಿಂಗ್. ಮಾಸ್ಟರಿಂಗ್ ಅಲ್ಲಿ ನೀವು ಓವರ್ ಆಲ್ ಬ್ಯಾಲೆನ್ಸಿಂಗ್ ಮಾಡಬೇಕಾಗುತ್ತೆ. ನೀವು ಮಿಕ್ಸಿಂಗ್ ಅಲ್ಲಿ ಸಪರೇಟ್ ಟ್ರ್ಯಾಕ್ ಗಳನ್ನ ಫೋಕಸ್ ಮಾಡಿಕೊಂಡು ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಗಳನ್ನ ಬ್ಯಾಲೆನ್ಸಿಂಗ್ ಮಾಡ್ತಾ ಇದ್ರಿ. ಇಲ್ಲಿ ಹಾಗಲ್ಲ, ಓವರ್ ಆಲ್
ಸಾಂಗ್ ನ ನೀವು ಫೋಕಸ್ ಮಾಡಬೇಕಾಗುತ್ತೆ. ಹಾಗೆ ನೀವು ಆ ಸಾಂಗ್ ಟೈಟ್ ಆಗಿ ಮತ್ತೆ ಗ್ಲೂ ಆಗಿ ಕೇಳಿಸೋದಕ್ಕೆ ಅದಕ್ಕೆ ಕಂಪ್ರೆಸರ್ ಗಳನ್ನ ಆಡ್ ಮಾಡಬಹುದು. ಹಾಗೆ ಸ್ಯಾಚುರೇಟರ್ ಗಳನ್ನ, ಎಕ್ಸೈಟರ್ ಗಳನ್ನ ಆಡ್ ಮಾಡಿ ಆ ಫುಲ್ ಸಾಂಗ್ ಗೆ ಒಂದು ಕಲರೇಷನ್ ನ ಆಡ್ ಮಾಡಬಹುದು. ನಾವು ನಮ್ಮ ಸಾಂಗ್ ನ ಎಲ್ಲಾ ಪ್ಲಾಟ್ಫಾರ್ಮ್ ಅಂದ್ರೆ ರೇಡಿಯೋ, ಟಿವಿ, ಕಾರ್ ಮತ್ತೆ ಔಟ್ ಸೈಡ್ ದೊಡ್ಡ ದೊಡ್ಡ ಸ್ಪೀಕರ್ ಗಳಲ್ಲಿ ಕೇಳಿಸೋ ತರ, ಚೆನ್ನಾಗಿ ಬ್ರೈಟ್ ಆಗಿ ಕೇಳಿಸೋ ತರ ನಾವು ಸೌಂಡ್ ನ ಬ್ಯಾಲೆನ್ಸಿಂಗ್ ಮಾಡಿದ ನಂತರ ಅದರಲ್ಲಿ ಲೌಡ್ನೆಸ್ ಸಹ ಅಚೀವ್ ಮಾಡಬೇಕಾಗುತ್ತೆ. ಹಾಗೆ ನಾವು ಲಿಮಿಟರ್ ಗಳನ್ನ ಯೂಸ್ ಮಾಡಿಕೊಂಡು ನಾವು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಿಗೆ ತಕ್ಕಾಗೆ LUFS ಗಳನ್ನ ಸೆಟ್ ಮಾಡಿ ನಾವು ಲೌಡ್ನೆಸ್ ಅಚೀವ್ ಮಾಡಿ ಸಾಂಗ್ ನ ನಾವು ಎಕ್ಸ್ಪೋರ್ಟ್ ಮಾಡಬಹುದು. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.